ಇವಾಗ ದೇಸಾಯಿ ಚಿತ್ರದ ಟೀಸರ್ ಲಾಂಚ್ ಆಗ್ತಾ ಇದೆ. ಥ್ಯಾಂಕ್ ಯು. ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವಿದೇಶಿಗಳು ಮಲ್ಲಿಕಾರ್ಜುನ್ ದೇಸಾಯಿ ಅವರು ವಿಜಯಪುರದವರು ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಹೃದಯಪೂರ್ವಕ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನನ್ನ ಮತ್ತೊಬ್ಬ ಸ್ನೇಹಿತರು ವಿಜಯಕುಮಾರ್ ಅವರು ಈ ವೇದಿಕೆ ಮೇಲಿದ್ದಾರೆ. ವಿಜಯಕುಮಾರ್ ಅವರು ಅವ್ರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಚಿತ್ರದ ನಟರಾದ ಚೆಲುವರಾಜ್ ಅವರು ಈ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಚಿತ್ರದ ಹೀರೋ ಪ್ರವೀಣ್ ಕುಮಾರ್ ಅವರು ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಚಿತ್ರದ ನಟಿ ರಾಧ್ಯ ಅವರಿದ್ದಾರೆ. ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳು. ಚಿತ್ರದ ನಿರ್ದೇಶಕರಾದಂಥ ನಾಗೇಂದ್ರ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಒಂದು ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ಮಾಧ್ಯಮದ ನನ್ನ ಆತ್ಮೀಯ ಸ್ನೇಹಿತರು ತಮಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಹಿತೈಷಿಗಳು, ಬಂಧುಗಳು, ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಬಂಧುಗಳೇ, ನಾನು ಸುಮಾರು ವರ್ಷಗಳ ಒಂದು ಕನಸಿತ್ತು ದೇಸಾಯಿ ಸಿನಿಮಾ ಮಾಡಬೇಕಂತೇಳಿ. ಅದು ಇವತ್ತು ಈಡೇರಿದೆ ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ನಾವು ನಿನ್ನೆ 17ನೇ ತಾರೀಕು ಪುನೀತ್ ರಾಜ್ಕುಮಾರ್ ಅವ್ರ ಬರ್ತ್ಡೇಗೆ 1 ವರ್ಷ ಆಯಿತು ಇದು ಚಿತ್ರೀಕರಣ ಮುಹೂರ್ತ ಸ್ಟಾರ್ಟ್ ಮಾಡಿದ್ವಿ. ನಿನ್ನೆನೇ ನಾವು ಈ ಕಾರ್ಯಕ್ರಮ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಕಾರಣಾಂತರದಿಂದ ಆಗಲಿಲ್ಲ. ಇವತ್ತು ನಾವು ಈ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ನಮ್ಮ ಈ ದೇಸಾಯಿ ಚಿತ್ರ ಸಂಪೂರ್ಣವಾದಂಥ ಒಂದು ಕೌಟುಂಬಿಕ ಅಂದ್ರೆ ಫ್ಯಾಮಿಲಿ ಸಬ್ಜೆಕ್ಟ್ ಹೊಂದಿರುವಂಥ ಚಿತ್ರ. ಈ ಚಿತ್ರವನ್ನ ನಮ್ಮ ನಿರ್ದೇಶಕರಾದ ನಾಗಿರೆಡ್ಡಿ ಅವರು ತುಂಬಾ ಶ್ರಮ ವಹಿಸಿ, ಹಗಲಿರುಳು ಶ್ರಮ ವಹಿಸಿ ಅದ್ಭುತವಾಗಿ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ. ಅದ್ರ ಜೊತೆಗೆ ಸಪೋರ್ಟಿವ್ ಆಗಿರುವಂಥವ್ರು ಅಂದ್ರೆ ನಮ್ಮ ಚಿತ್ರದ ಹೀರೋ ಪ್ರವೀಣ್ ಕುಮಾರ್. ಲವ್ 360ಯಲ್ಲಿ ಅಷ್ಟೊಂದು ಕಷ್ಟಪಟ್ಟಿರಲಿಲ್ಲ, ಆದರೆ ದೇಸಾಯಿ ಸಿನಿಮಾದಲ್ಲಿ ಸಾಕಷ್ಟು ಬೆವರಿಳಿಸಿದ್ದಾರೆ. ತುಂಬಾ ಶ್ರಮ ವಹಿಸಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅದರಂತೆ ನಮ್ಮ ಚಿತ್ರದ ನಟಿ ರಾಧ್ಯ ತುಂಬಾ ಒಳ್ಳೆಯ ಹುಡುಗಿ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಪ್ರತಿಯೊಂದರಲ್ಲೂ ತುಂಬಾ ಚೆನ್ನಾಗಿ ಅಭಿನಯ ಮಾಡ್ತಾರೆ. ಒಳ್ಳೆ ರಾಧ್ಯ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನಮಗೆ. ಒಳ್ಳೆ ಹೀರೋಯಿನ್ ಸಿಕ್ಕಿದ್ದಾರೆ ನಮ್ಮ ಸಿನಿಮಾಗೆ. ಅವ್ರಿಗೆ ಇನ್ನೂ ಮುಂದೆ ಫ್ಯೂಚರಲ್ಲಿ ಒಳ್ಳೆ ಅವಕಾಶಗಳು ಸಿಗಲಿ. ಅದೇ ರೀತಿ ನಮ್ಮ ಚಿತ್ರತಂಡದಲ್ಲಿ ಮಧುಸೂದನ್ ಸರ್ ಬರಬೇಕಾಗಿತ್ತು. ಅವರು ಚೆನ್ನೈನಲ್ಲಿ ಚಿತ್ರೀಕರಣದಲ್ಲಿ ಬಿಜಿ ಆಗಿದ್ದಾರೆ. ಅವರು ಕೂಡ ತುಂಬ ಅದ್ಭುತ ಅಭಿನಯ ಇದೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದರಂತೆ ನಮ್ಮ ವರಟ ಪ್ರಶಾಂತ್ ಸರ್ ಬರಬೇಕಾಗಿತ್ತು. ಅವರು ಏನೋ ಸ್ವಲ್ಪ ಹುಷಾರಿಲ್ಲ ಅಂತೇಳಿ ಕೇಳಿದ್ವಿ, ಅದಕ್ಕೆ ಅವ್ರು ಬಂದಿಲ್ಲ. ಮತ್ತು ನಮ್ಮ ಚೆಲುವರಾಜ್ ಅವರು ಸಹಿತ ಒಳ್ಳೆಯ ಅಭಿನಯ, ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆಲ್ಲ. ಅದರಂತೆ ಈ ನಮ್ಮ ಚಿತ್ರದಲ್ಲಿ ನಮ್ಮ ಸೀತಾ ಮೇಡಮ್ ಅವರಿದ್ದಾರೆ, ಅವರು ನಮ್ಮ ವಿಜಯಪುರದವರು. ಅದರಂತೆ ಆರ್ತಿ ಮೇಡಮ್ ಅವರಿದ್ದಾರೆ, ಅವರು ಧಾರವಾಡದವರು. ಇನ್ನು ನಟನಾ ಪ್ರಶಾಂತ್ ಅವರು ಇದ್ದಾರೆ. ಮತ್ತೆ ಹಲವಾರು ನಟರು. ನಮ್ಮ ಈ ಚಿತ್ರದಲ್ಲಿ ಕಾಮಿಡಿ ಒಂದು ಸದಾನಂದ್ ಅವರಿದ್ದಾರೆ, ಅವರು ತುಂಬಾ ಅಭಿನಯ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬ ಕಲಾವಿದರು ನನಗೆ ಸಪೋರ್ಟ್ ಮಾಡಿದ್ದಾರೆ. ನಾನು ಯಾರಾದ್ರೂ ಹೆಸರು ಮರ್ತಿರ್ಬೋದು, ಆದರೆ ಇಷ್ಟು ಸಪೋರ್ಟ್ ಮಾಡಿದ್ದಾರೆ. ಜೊತೆಗೆ ಟೆಕ್ನಿಷಿಯನ್ಸ್, ನಮ್ಮ ಕ್ಯಾಮ್ರಾಮನ್ ದಾಸ್ ಅವ್ರು ಬರಬೇಕಾಗಿತ್ತು. ಅವರು ಚಿಕ್ಕಮಗಳೂರಲ್ಲಿ ಶೂಟಿಂಗಲ್ಲಿ ಇದ್ದಾರೆ, ಅವರು ಬರಲಿಲ್ಲ. ಅವ್ರಿಗೂ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ. ನಮ್ಮ ಅವ್ರಿಗೂ ಇನ್ನು ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಪ್ರತಿಯೊಬ್ಬರೂ ತುಂಬಾ ಸಹಕಾರ ಮಾಡಿ, ಟೋಟಲ್ ಆಗಿ ಹೇಳ್ಬೇಕಂದ್ರೆ ನಮ್ದು ದೇಸಾಯಿ ಸಿನಿಮಾ ಒಂದು ಕುಟುಂಬ, ನಮ್ಮ ಸಿನಿಮಾನೇ ಒಂದು ಕುಟುಂಬ ಆಗಿತ್ತು. ನಾನು ತುಂಬಾ ಹೆಮ್ಮೆಯಿಂದ ಒಳ್ಳೆ ಚಿತ್ರ ಮೂಡಿ ಬಂದಿದೆ. ತಾವೆಲ್ಲ ಕಲಾವಿದರು, ಟೆಕ್ನಿಷಿಯನ್ಸು ಎಲ್ಲರೂ ಸಹಕರಿಸಿದ್ದೀರಿ. ನಾನು ನಿಮಗೆ ತುಂಬಾ ಆಭಾರಿಯಾಗಿದ್ದೇನೆ. ನಿಮ್ಮೆಲ್ಲರ ಸಹಕಾರ ನಾನು ಯಾವತ್ತೂ ಮರೆಯಲ್ಲ. ಇದ್ರ ಜೊತೆಗೆ ನನಗೆ ಈ ಚಿತ್ರದ ಮುಂದೆ ಅಲ್ಲ, ಹಿಂದ್ಗಡೆ ನಿಂತು ಬಹಳ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನನ್ನ ಜೊತೆ ಕುಂತಂತ ನಮ್ಮ ಲಕ್ಷ್ಮಣ್ ಸವದಿ ಸಾಹೇಬರು, ನಾವು ಯಾವ ಟೈಮ್ನಲ್ಲಿ ಫೋನ್ ಮಾಡಿದ್ರು ಅವ್ರು ಫೋನ್ ರಿಸೀವ್ ಮಾಡಿ, ಸರ್ ಈಗ ಪರ್ಮಿಷನ್ ಸಿಗ್ತಾ ಇಲ್ಲ ತಾವು ಹೇಳಂದಾಗ, ಎಲ್ಲೇ ಇರಲಿ ಯಾವುದೇ ನಮ್ದು
ಕರ್ನಾಟಕದಲ್ಲಿ ಇರಲಿ. ಮೊನ್ನೆ ರಾಮನಗರ ಎಸ್ ಪಿ ಅವ್ರಿಗೆ ಫೋನ್ ಮಾಡಿ, ಇಮಿಡಿಯೇಟ್ ಫೋನ್ ಮಾಡಿ ತಿರ್ಗಾ ಬಂದು ನನಗೆ ಫೋನ್ ಹಚ್ಚಿ ಹೇಳಿದರು, ಹೋಗ್ರಿ ಹೇಳಿದ್ವಿ ಪರ್ಮಿಷನ್ ಕೊಡ್ತಾರೆ ಅಂತೇಳಿ. ಸರ್ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಸರ್, ನಾನು ನಿಮ್ಗೆ ಯಾವತ್ತೂ ಚಿರಋಣಿ ಆಗಿರ್ತೀನಿ ಸರ್. ನಿಮ್ಮ ಸಹಕಾರ ಬಹಳ ದೊಡ್ಡದಿದೆ. ಅಷ್ಟೇ ಅಲ್ಲದೆ ನಮ್ಮ ವೇದಿಕೆ ಮೇಲೆ ಮಲ್ಲಿಕಾರ್ಜುನ್ ಲೋನಿ ಸರ್ ಕೂತಿದ್ದಾರೆ. ನನಗಿನ ಹೆಚ್ಚು ನಮ್ಮ ಸಿನಿಮಾದ ಪ್ರಚಾರವನ್ನು ನಮ್ಮ ಲೋನಿ ಸಾಹೇಬರು ಮಾಡ್ತಾ ಇದ್ದಾರೆ. ಸರ್ ನಾನು ನಿಮಗೆ ಚಿರಋಣಿಯಾಗಿರ್ತೀನಿ ಸರ್, ತುಂಬಾ ಸಹಕಾರ ನೀಡಿದ್ದೀರಿ, ತುಂಬಾ ಥ್ಯಾಂಕ್ ಯು. ಅದು ಅಷ್ಟೇ ಅಲ್ಲದೆ ನಾನು ನನ್ನ ಬಾಗಲಕೋಟೆ ಜನರಿಗೆ ನಾನು ಯಾವತ್ತೂ ಮರಿಬಾರ್ದು. ಯಾಕಂದ್ರೆ ನಮ್ದು ಸಿನಿಮಾ ಶೂಟಿಂಗ್ ಆಗಿದ್ದೆ 90% ಬಾಗಲಕೋಟೆ ಜಿಲ್ಲೆನಲ್ಲಿ. ನನಗೆ ಹಿರಿಯರು ಕಿರಿಯರು ಒಂದೇ, ಇಡೀ ನನ್ನ ಜಿಲ್ಲೆ ಜನ ಏನೇ ಸಮಸ್ಯೆ ಬಂದ್ರು ಏನೇ ಬೇಕಂದ್ರೂ ಬಂದು ನಿಂತು ನನಗೆ ಸಪೋರ್ಟ್ ಮಾಡಿ ಚಿತ್ರೀಕರಣಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನನ್ನ ಜನತೆಗೆ, ನನ್ನ ಕುಲಬಾಂಧವರಿಗೆ ನಾನು ಈ ಸಂದರ್ಭದಲ್ಲಿ ನೆನೀಲಿಲ್ಲ ಅಂದರೆ ತಪ್ಪಾಗತ್ತೆ. ನನಗೆಲ್ಲರೂ ಸಹಕಾರ ಮಾಡಿದ್ದೀರಾ, ಅವ್ರನ್ನ ನಾನು ಯಾವತ್ತೂ ನನ್ನ ಜೊತೆಯಲ್ಲೇ ಇರ್ತೀನಿ, ನಾನು ನಿಮಗೆ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಧನ್ಯವಾದಗಳು. ಈ ಸಿನಿಮಾದ ನಿರ್ಮಾಪಕರು, ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಮಾಂತೇಶ್ ಚೂಳಿಸ್ಗುಡ್ ಅವರೇ, ಚಲನಚಿತ್ರದ ನಿರ್ದೇಶಕರಾಗಿರ್ತಕ್ಕಂಥ ನಾಗಿರೆಡ್ಡಿ ಅವರೇ, ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಪ್ರವೀಣ್ ಅವರೇ, ಈ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿರ್ತಕ್ಕಂಥ ನಟಿ ರಾಧಾ ಅವರೇ, ಚಲುರಾಜ್ ಅವರೇ, ಮಲ್ಲಿಕಾರ್ಜುನ್ ಲೋಣಿ ಅವರೇ, ಮ್ಯಾಕ್ಸ್ ಮಲ್ಲ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಮಾಧ್ಯಮದ ಮಿತ್ರರೇ, ಇವತ್ತು ದೇಸಾಯಿ ಚಿತ್ರ ಉತ್ತರ ಕರ್ನಾಟಕದ, ಅದರಲ್ಲಿ ವಿಶೇಷವಾಗಿ ಮುಂಬೈ ಕರ್ನಾಟಕದ ಆ ಭಾಗದಲ್ಲಿ ಇರ್ತಕ್ಕಂಥ ಒಂದು ಕೌಟುಂಬಿಕ ಚಿತ್ರದ ಕೌಟುಂಬಿಕ ಒಂದು ಆಧಾರವಾಗಿ ಇಟ್ಕೊಂಡು ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಚೂಳಿಸ್ಗುಡ್ ಅವರು ಒಂದು, ಅವರಿಗೆ ಈ ಸಿನಿಮಾದ ಬಗ್ಗೆ ಒಂದು ಹವ್ಯಾಸ, ಈ ಒಂದು ರಂಗದಲ್ಲಿ ಏನಾದರೂ ಮಾಡಬೇಕು, ಒಂದು ಕಲೆಯನ್ನು ಉಳಿಸಬೇಕು ಮತ್ತು ಸಿನಿಮಾ ರಂಗವನ್ನು ಇನ್ನಷ್ಟು ಬೆಳೆಸಬೇಕು. ಅದರ ಜೊತೆಗೆ ನಾನು ಆ ಕ್ಷೇತ್ರದಿಂದ ಕೆಲವೊಂದು ಮೆಟ್ಟಲುಗಳನ್ನು ಮೇಲೆ ಹತ್ತಬೇಕು ಅಂತಕ್ಕಂಥ ಒಂದು ಹವ್ಯಾಸವನ್ನು ಇಟ್ಕೊಂಡು ಈ ಸಿನಿಮಾವನ್ನು ಇವತ್ತು ಮಾಡಿದೆ. ಅದರಲ್ಲಿ ವಿಶೇಷವಾಗಿ ನಿರ್ದೇಶಕರಿರ್ಬೋದು ಮತ್ತು ಪ್ರಮುಖ ಪಾತ್ರಧಾರಿಗಳಿರ್ಬೋದು ಭಾಳ ಕಷ್ಟಪಟ್ಕೊಂಡು ನಾನು ಕೂಡ ಸಮೀಪದಿಂದ ನೋಡಿದ್ದೀನಿ. ಒಂದು ಸಿನಿಮಾ ಮಾಡೋದು ಅಂದರೆ ನಾನು ಸುಲಭ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಭಾಳ ದೊಡ್ಡ ಇದ್ರ ಹಿಂದೆ ಕಷ್ಟ ಇರುತ್ತೆ, ಕಾರ್ಪಣ್ಯ ಇರುತ್ತೆ, ಬೆವರು ಸುರಿಸಬೇಕಾಗುತ್ತೆ, ಅನೇಕ ಸಮಸ್ಯೆಗಳನ್ನು ಕೂಡ ಎದುರಿಸ್ತಕ್ಕಂಥದ್ದು ನಾವು ಕಂಡಿದ್ದೀವಿ. ಆದರೆ ಇದೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಮೆಟ್ಟಿ ನಿಂತು ಒಂದು ಚಿತ್ರವನ್ನು ಇವತ್ತು ನಿರ್ಮಾಣ ಮಾಡಿಕೊಂಡು ನಾವು ಮುಂದೆ ಇವತ್ತು ಟ್ರೇಸರ್ ಬಿಡುಗಡೆ ಮಾಡಿದ್ದಾರೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಚೂಳಿಸ್ಗುಡ್ ಅವರು ಅವರೆಲ್ಲ ಸ್ನೇಹಿತರು ನಿರ್ದೇಶಕರು ಕೂಡಿಕೊಂಡು ಒಂದು ಕೌಟುಂಬಿಕ ಚಿತ್ರವನ್ನು ರಾಜ್ಯಕ್ಕೆ ಪರಿಚಯ ಮಾಡಿಕೊಡ್ಬೇಕು, ಅಲ್ಲಿರ್ತಕ್ಕಂಥ ಸತ್ಯ ಘಟನೆಗಳಾಗಿರ್ತಕ್ಕಂಥದ್ದನ್ನು ಜನರ ಮನಸ್ಸಿಗೆ ಒಂದು ಛಾಪನ್ನು ಮೂಡಿಸ್ಬೇಕು ಅಂತ ಒಂದು ದೊಡ್ಡ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಆ ಪ್ರಯತ್ನಕ್ಕೆ ಅವರಿಗೆ ಯಶಸ್ಸು ಸಿಗಲಿ. ದೇಸಾಯಿ ಚಿತ್ರ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಯಶಸ್ಸನ್ನು ಕಂಡು ಆ ಚೂಳಿಸ್ಗುಡ್ ಅವರಿರ್ಬೋದು, ಆ ಪಾತ್ರಧಾರಿಗಳಿರ್ಬೋದು, ಅವರೆಲ್ಲರಿಗೂ ಕೂಡ ಒಂದು ಶಿಖರಕ್ಕೆ ಇರಲಿಕ್ಕೆ ಅನೇಕ ಮೆಟ್ಟಿಲುಗಳು ಅವರಿಗೆ ಆಧಾರವಾಗಿ ದೊರಕಿಸಿಕೊಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಈ ರಾಜ್ಯದ ಹಿಂದಿನ ಉಪಮುಖ್ಯಮಂತ್ರಿಗಳು, ಇಂದಿನ ತಳಿ ಭಾಗದ ಜನಪ್ರಿಯ ಶಾಸಕರು, ಹಿರಿಯರಾದ ಶ್ರೀಯುತ ಲಕ್ಷ್ಮಣ್ ಸವದಿ ಸಾಹೇಬ್ರೆ, ದೇಸಾಯಿ ಚಲನಚಿತ್ರದ ನಿರ್ಮಾಪಕರಾದಂಥ ಮಾಂತೇಶ್ ಅವರೇ, ನಿರ್ದೇಶಕರಾದಂಥ ರೆಡ್ಡಿ ಅವರೇ, ನಾಯಕ ನಟಿಯರು ಒಳಗೊಂಡಂಥ ಎಲ್ಲ ಕಲಾವಿದರೇ, ಇಲ್ಲಿ ಆಗಮಿಸಿರುವ ಎಲ್ಲ ಹಿರಿಯರೇ, ಮಾಧ್ಯಮ ಮಿತ್ರರೇ, ಮಾಂತೇಶ್ ರೆಡ್ಡಿ ಅವರು ನಾನೊಂದು ಚಲನಚಿತ್ರ ಮಾಡಬೇಕು ಅಂತೇಳಿ ಸುಮಾರು 1 ವರ್ಷಗಳ ಹಿಂದೆ ನನ್ನೊಂದಿಗೆ ಮಾತನಾಡಿದಾಗ, ಹೊಸದಾಗಿ ಯಾರಾದರೂ ಚಲನಚಿತ್ರ ಇಂಡಸ್ಟ್ರಿಯಲ್ಲಿ ಹೋಗ್ಬೇಕಾದ್ರೆ ಭಾಳ ವಿಚಾರ ಮಾಡಿ ಹೆಜ್ಜೆ ಇಡಬೇಕು. ಯಾಕಂದರೆ
ಬಹಳಷ್ಟು ನನ್ನ ಸ್ನೇಹಿತರು ಇದರಲ್ಲಿ ಚಿತ್ರಗಳನ್ನು ಮಾಡಿ ಕೊನೆ ಹಂತದವರೆಗೂ ತಮ್ಮ ಪ್ರಯತ್ನ ಪಟ್ಟು ವಿಫಲ ಆದಂಥ ಉದಾಹರಣೆಗಳು ನನ್ನ ಮುಂದಿದ್ದಾವೆ, ನೀನು ವಿಚಾರ ಮಾಡು ಅಂತ ಹೇಳಿದೆ. ಅವರು 1 ತಿಂಗಳು 2 ತಿಂಗಳು ಬಿಟ್ಟು ಬಳಕ ಮತ್ತೆ ಹೇಳಿದ್ರು, ಇಲ್ರಿ ಹೇಳೋರ ನಾವೆಲ್ಲ ಮಾಡ್ತೇವೆ, ನಿಮ್ಮ ಸಹಕಾರ ಇರಲಿ ಅಂದಾಗ ಆಯ್ತು ನೋಡೋಣ ಎಷ್ಟು ದಿನ ಮಾಡ್ತಾರೆ ಇವರು ಅಂತ ಹೇಳಿ ಭಾವನೆ ಇತ್ತು. ಆದರೆ ಇವತ್ತು ಆ ಚಿತ್ರ ಸಂಪೂರ್ಣ ಮುಗಿಸಿ ಒಂದು ಹಂತಕ್ಕೆ ತಂದಿದ್ದಕ್ಕೆ ಈ ತಂಡಕ್ಕೆ ನಾನು ಕೃತಜ್ಞತೆಗಳನ್ನು ಮೊದಲಿಗೆ ಹೇಳಿದೆ. ಅಂದರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೊಸದಾಗಿ ಬರೋರನ್ನ ಸ್ವೀಕರಿಸೋದು ಬಹಳ ಕಷ್ಟ. ಅದರಲ್ಲಿ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ದೈನಂದಿನ ಘಟನೆಗಳನ್ನು ಒಳಗೊಂಡಂತ ಕೌಟುಂಬಿಕ ಚಿತ್ರ ಇದಾಗಿರೋದ್ರಿಂದ ಬಹಳಷ್ಟು ಜನರು ನೈಜಕತೆಗಳನ್ನು ಒಪ್ಕೊಳ್ತಾರೆ. ಇವತ್ತು ಪ್ರೇಕ್ಷಕರು ಅಂತ ನೈಜಕತೆಯನ್ನು ಇಟ್ಕೊಂಡು ನೀವು ಮಾಡಿದ್ದೀರಿ. ಪ್ರಾಯಶಃ ನಿಮ್ಮ ಚಿತ್ರ ಬಹಳಷ್ಟು ಯಶಸ್ವಿ ಆಗ್ತದೆ ಅಂತಕ್ಕಂಥ ಅಭಿಲಾಷೆ ನನ್ನದು ಆಗಿದೆ. ಆ ನಿಟ್ಟಿನಲ್ಲಿ ನಾವು ನಿಮ್ಮೊಂದಿಗಿದ್ದು ಈ ಚಿತ್ರ ಯಶಸ್ವಿಯಾಗಿ ಇದು ಎಲ್ಲ ಹಂತವನ್ನು ಮುಟ್ಟಿದೆ. ಈಗ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ನಿಮಗೆ ಸಪೋರ್ಟ್ ಆಗಿ ನಿಲ್ಬೇಕು. ಆ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಇರ್ತದೆ. ನೀವು ಮುಂದುವರಿರಿ. ಭಗವಂತ ನಿಮ್ಮೆಲ್ಲರಿಗೂ ಆ ನಿಟ್ಟಿನಲ್ಲಿ ಆಶೀರ್ವಾದ ಮಾಡಲಿ ಅಂತೇಳಿ ಆಶಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮಾಧ್ಯಮ ಮಿತ್ರರಿಗೆ, ಹಿರಿಯರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ದೇಸಾಯಿ ನಾವು ಬಾಗಲಕೋಟೆಯಲ್ಲಿ ಮಾಂತೇಶ್ವರ ಹೇಳಿದಾಗೆ ಬಹಳಷ್ಟು ಚಿತ್ರದ ಭಾಗಗಳನ್ನ ನಾವು ಬಾಗಲಕೋಟೆ ಸುತ್ತಮುತ್ತದ ಜಾಗಗಳಲ್ಲಿ ಚಿತ್ರೀಕರಣ ಮಾಡಿದ್ವಿ. ಅಲ್ಲಿ ಎಷ್ಟು ತಾಪಮಾನ ಹೆಚ್ಚಿದೆ ಅಂತ ನಿಮಗೆಲ್ಲರಿಗೂ ಗೊತ್ತು. ಅಷ್ಟೇ ತಾಪಮಾನ ನಮ್ಮ ಸಿನಿಮಾದಲ್ಲೂ ಕೂಡ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಂಟೆಂಟ್ ಆಗಿರುವುದು ಒಂದು ಕೌಟುಂಬಿಕವಾದಂತಹ ಸಿನಿಮಾ, ಆ ಕುಟುಂಬದಲ್ಲಿ ನಡೆಯುವಂತಹ ಎಲ್ಲ ಆಗು ಹೋಗುಗಳನ್ನ ಇಟ್ಕೊಂಡು ಒಂದು ಸಿನಿಮಾವನ್ನು ಮಾಡಿದರೆ ಅದ್ಭುತವಾಗಿ ಮೂಡಿ ಬಂದಿದೆ. ಇದಕ್ಕೆಲ್ಲ ನಮ್ಮ ತಂತ್ರಜ್ಞರು, ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಶಶಿ ಸರ್ ಆಗಿರ್ಬೋದು, ಮತ್ತು ನಮ್ಮ DOP ಸರ್ ದಾಸ್ ಸರ್ ಆಗಿರ್ಬೋದು, ವೀರೇಶ್ವರ ಆಗಿರ್ಬೋದು, ಎಲ್ಲ ತಂತ್ರಜ್ಞರು, ನಮ್ಮ ಕಲಾವಿದರ ದೊಡ್ಡ ಕುಟುಂಬನೇ ಇದೆ, ಕಲಾವಿದರ ದಂಡೇ ಇದೆ. ನಮಗೆಲ್ಲ ಬಿಟ್ಟರೆ ಒಂದು ಒಳ್ಳೆ ಪ್ರೀಮಿಯರ್ ಲೀಗ್ ಕಬಡ್ಡಿ ಆಡ್ಕೊಂಡ್ಬಿಡೋದು ಅಷ್ಟು ಆರ್ಟಿಸ್ಟ್ಗಳಿದ್ದಾರೆ. ಸೊ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ನಾಯಕ ನಟನಾಗಿರ್ಬೋದು, ನಾಯಕ ನಟಿ ಆಗಿರ್ಬೋದು, ಹಾಗೆ ನಮ್ಮ ಫೈಟ್ ಮಾಸ್ಟರ್ ನಮ್ಮೆಲ್ಲರೂ ಅದೇ ರೀತಿ ಹಿಂಡಿದ್ದಾರೆ. ಒಂದು ಒಳ್ಳೆ ಫೈಟ್ ಹೊರಗಡೆ ತಂದಿದ್ದಾರೆ. ಹಾಗಾಗಿ ಇವತ್ತು ಬಹಳಷ್ಟು ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ. ಅದಕ್ಕೆ ಪರಿಪೂರ್ಣತೆಯಿಂದ ಸಿನಿಮಾ ಚಿತ್ರಮಂದಿರಕ್ಕೆ ವೀಕ್ಷಕರು ಬಂದು ಸಿನಿಮಾನ ಬಂದು ನೋಡೋಕ್ಕಾಗ್ತಾ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ, ಕನ್ನಡ ಚಿತ್ರರಂಗ ಎಕ್ಸ್ಪೆಷಲಿ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ನಮಗೆ ಸಿಗಬೇಕಾಗಿರುವಂತಹ ಬೆಂಬಲ. ಆ ಬೆಂಬಲ ಕರೆಕ್ಟಾಗಿ ನಮಗೆ ಸಿಕ್ಕಿದ್ರೆ, ನಮ್ಮಂಥ ತಂಡಗಳಿಗೆ ಸಿಕ್ಕಿದ್ರೆ, ನಮ್ಮಂಥ ಹೊಸ ಹೊಸ ತಂಡಗಳಿಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗ ಇನ್ನಷ್ಟು ಮುಂದಕ್ಕೆ ನಾವುಗಳನ್ನು ತಗೊಂಡು ಹೋಗೋದ್ರಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲಕ್ಷ್ಮಣ್ ಸರ್, ಈ ವೇದಿಕೆ ಮುಖಾಂತರ ನಿಮ್ಮನ್ನು ನಾವು ಕೇಳ್ಕೊಳ್ಳೋದಿಷ್ಟೇ, ಇಂಥ ಚಿತ್ರಗಳಿಗೆ ನೀವು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆಲ್ಲರಿಗೂ ಬೆಂಬಲ ಕೊಡ್ಕೊಂಡು ಬಂದಿದ್ದೀರ ದೇಸಾಯಿ ಸಿನಿಮಾಗೆ. ಅದೇ ರೀತಿ ಈ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ಪ್ರತಿಯೊಬ್ಬರಿಗೂ ತಲುಪೋ ಆ ಬೆಂಬಲವನ್ನು ಕೂಡ ನೀವು ಮಾಡಬೇಕು ಅಂತ ನಿಮ್ಮನ್ನು ಕಳಕಳಿಯ ಮನವಿ ಮಾಡ್ತೀನಿ. ಜೊತೆಗೆ ನಮ್ಮ ಮಾಧ್ಯಮ ಹಿರಿಯರು ಎಲ್ಲರೂ ಇಲ್ಲೇ ಇದ್ದಾರೆ. ನಾನು ಚಿತ್ರರಂಗಕ್ಕೆ ಬಂದಾಗಲಿಂದ ಪ್ರೆಸ್ ಮೀಟ್ ಅಂತ ನಾನು ಮೊದಲನೇ ಸಲ ಕೂತಾಗಲಿಂದ ಇವತ್ತಿನವರೆಗೂ ಬೆಂಬಲ ಕೊಡ್ಕೊಂಡೇ ಬಂದಿದ್ದಾರೆ. ಅವರಲ್ಲೂ ನಾನು ಮನವಿ ಮಾಡ್ತೀನಿ. ಇನ್ನು ಸಿನಿಮಾ ಬಗ್ಗೆ ಮಾತಾಡುವಂಥದ್ದು ಏನು ಅಂತಂದರೆ, ನಮ್ಮ ನಾಗಿರೆಡ್ಡಿ ಸರ್ ಒಂದು ದೊಡ್ಡ ಶಕ್ತಿ. ಈ ಮನುಷ್ಯ ಡೈರೆಕ್ಟರ್ ಜೊತೆಗೆ ಒಂಥರ ಆರ್ಟ್ ಡೈರೆಕ್ಟ್ರು ಅಥವಾ ಕೋರಿಯೋಗ್ರಫರು, ಫೈಟ್ ಕೋರಿಯೋಗ್ರಫರು, ಎಲ್ಲ ಥರ ಕೆಲಸನೂ ಭಾಗಿಯಾಗ್ಬಿಟ್ಟಿದ್ದಾರೆ. ಸೊ ಅದು ಅವರ ವೃತ್ತಿ, ಅದು ಅವ್ರ ಭಾಗಿಯಾಗಲೇಬೇಕು. ಹೊರತುಪಡಿಸಿ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ನಾನು, ಪ್ರೊಡ್ಯೂಸರು, ಡೈರೆಕ್ಟರ್ಸು, ಆರ್ಟಿಸ್ಟ್ಗಳು ಬಹಳಷ್ಟು ಗೊಂದಲದಿಂದ ಜಗಳವನ್ನಾಡಿದ್ದೀವಿ, ಮಾತಾಡಿದ್ದೀವಿ. ಎಲ್ಲವೂ
ಈ ಚಿತ್ರ ಚೆನ್ನಾಗಿ ಬರಲಿ ಅನ್ನೋ ಒಂದು ಕಾರಣದಿಂದ ಅಷ್ಟೇ. ಸೊ ಇಷ್ಟೆಲ್ಲವೂ ಇಟ್ಕೊಂಡು ಒಂದು ಒಳ್ಳೆ ಔಟ್ಪುಟ್ನ ನಾವು ತಂದಿದ್ದೀವಿ ಮುಂದಕ್ಕೆ. ಅದನ್ನ ನಿಮ್ಮ ಮುಂದೆ ತಂದು ಚಿತ್ರಮಂದಿರಗಳಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಹಾಡನ್ನು ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ ಆಗಿರ್ಬೋದು, ಮತ್ತೆ ಇನ್ನು ಟ್ರೈಲರ್ ಇದೆ, ಮತ್ತಷ್ಟು ತುಣುಕುಗಳಿದ್ದಾವೆ, ಅವನ್ನೆಲ್ಲವನ್ನು ತಂದು ಸಿನಿಮಾ ಚಿತ್ರಮಂದಿರಕ್ಕೆ ತರುವಂಥ ಪ್ರಯತ್ನ ನಾವು ಮಾಡಿ ನಿಮ್ಮೆಲ್ಲರೂ ಮನೋರಂಜನೆ ನೀಡೋದ್ರ ಮುಖಾಂತರ ನಿಮ್ಮೆಲ್ಲರೂ ಮನೋರಂಜಿಸ್ತೀವಿ ಅಂತ ಹೇಳ್ತಾ ಈ ಒಂದು ವೇದಿಕೆಗೆ ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ನೀಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹೆಮ್ಮೆಯ ನಾಯಕರಾದಂತಹ ಲಕ್ಷ್ಮಣ ಸವದಿ ಅಣ್ಣನವರೇ ಹಾಗೂ ಮಲ್ಲಿಕಾರ್ಜುನ ಲೋಣಿ ಅಣ್ಣನವರೇ, ಈ ಚಲನಚಿತ್ರಕ್ಕೆ ಎಲ್ಲ ರೀತಿಯಲ್ಲೂ ಸಹಕರಿಸಿದಂತಹ ಮಹಂತೇಶ್ ಅಣ್ಣನವರೇ ಹಾಗೂ ಈ ಚಲನಚಿತ್ರದ ಎಲ್ಲ ತಂಡದವರು, ಈ ದೇಸಾಯಿ ಸಿನಿಮಾ ನಿಜವಾಗ್ಲೂ ಆ ಟ್ರೇಲರ್ ನೋಡಿದ ತಕ್ಷಣ ಮೈಯೆಲ್ಲ ಜುಮ್ ಅಂದ್ಬಿಡ್ತು. ಆ ಸೌಂಡ್ಸು, ಆ ಆಕ್ಷನ್ ನಿಜವಾಗ್ಲೂ ಇವತ್ತು ಈ ಚಲನಚಿತ್ರ ನಿಜವಾಗ್ಲೂ 100 days 100 ದಿನ ಓಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ತಾಯಿ ಅನ್ನ ಬೆಂದಿದ್ದೇವಲ್ಲ ಅಂತ ಒಂದು ಹಗಲು ಮಾತ್ರ ನೋಡ್ತಾರೆ, ಪಾತ್ರೆ ಎಲ್ಲ ನೋಡೋದಿಲ್ಲ. ಹಾಗಾಗಿ ಈ ಚಲನಚಿತ್ರ ಪೂರ್ತಿ ನಾವು ನೋಡ್ಬೇಕಾಗಿಲ್ಲ, ಆ ಟ್ರೇಲರ್ ನೋಡಿದ ತಕ್ಷಣ ಗೊತ್ತಾಯ್ತು ಇದು 100% 100 days ಓಡುತ್ತೆ ಅನ್ನೋದು, ಯಾವ ಸಂಶಯನೇ ಇಲ್ಲ. ಈ ಚಲನಚಿತ್ರ ಟೆಕ್ನಿಷಿಯನ್ಸ್ ಮತ್ತು ಆಕ್ಟರ್ಸ್ ಏನಿದ್ರ ಇವರೆಲ್ಲರೂ ಚಿಕ್ಕಬಳ್ಳಾಪುರದ ಕಡೆನೂ ನಮ್ಮ ಚಿಕ್ಕಬಳ್ಳಾಪುರ ಭಾಗದಲ್ಲೂ ಶೂಟಿಂಗ್ ಮಾಡಿದ್ರು. ನಿಜವಾಗ್ಲೂ ಬೆಳಗ್ಗೆ ಹೋದ್ರೆ ಸಂಜೆ 6-7 ಗಂಟೆಗೆ ಬರೋರು ಇವರೆಲ್ಲರೂ. ನಾನು ನೋಡಿದ ತಕ್ಷಣ ಫುಲ್ ನಮ್ಮ ಬಿಲ್ಡಿಂಗ್ ಸುತ್ತಲೂ ಇರೋರು ನೋಡಿದ್ರೆ ಪಾಪ ಚಲನಚಿತ್ರ ಇಷ್ಟೊಂದು ಕಷ್ಟ ಇದೆಯಾ, ಇಷ್ಟು ಪರಿಶ್ರಮ, ಇಷ್ಟೊಂದು ಕಷ್ಟ ಪಡ್ಬೇಕಾಗುತ್ತಾ ಒಂದು ಸಿನಿಮಾ ತೆಗಿಬೇಕಂತ ಅನಿಸ್ತು. ಆ ಧೂಳು, ಆ ಬಟ್ಟೆ, ಪಾಪ ಅವರು ನೋಡಿದ ತಕ್ಷಣ ತುಂಬಾ ಎಷ್ಟು ಕಷ್ಟ ಪಡ್ಬೇಕು ಒಂದು ಸಿನಿಮಾ ತೆಗಿಬೇಕಾದ್ರೆ. ನಾವು 2 ಅವರ್ ಕುತ್ಕೊಂಡ್ಬಿಟ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಕ್ಲಾಸ್ ಹೊಡೆದ್ಬಿಟ್ಟು ಆಚೆ ಬಂದ್ಬಿಟ್ಟು ಚೆನ್ನಾಗಿದೆ ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀವಿ. ಆದ್ರೆ ಇಷ್ಟೂ ಜನ ಟೆಕ್ನಿಷಿಯನ್ಸು, ನಿರ್ಮಾಪಕರು, ನಿರ್ದೇಶಕರು, ಫೈಟ್ ಮಾಸ್ಟರ್ಸು ಎಷ್ಟು ಶ್ರಮ ವಹಿಸ್ಬೇಕು. ಒಂದು ವರ್ಷ ಕಷ್ಟಪಟ್ಟರೆ 1-2 ಅವರ್ ನೋಡುವಂತ ಸಿನಿಮಾ ಮಾಡಬಹುದು. ಅದು ಎಷ್ಟು ಕಷ್ಟ ಇದೆ ಅದನ್ನೆಲ್ಲ ನಾವೆಲ್ಲ ಅರಿಬೇಕಾಗ್ತದೆ. ಇವತ್ತು ಚಲನಚಿತ್ರ ಸಕ್ಸಸ್ ಆಗಬೇಕು ಅನ್ನೋದ್ರಲ್ಲಿ ತುಂಬಾ ಕಷ್ಟ ಇದೆ. ಹಾಗಾಗಿ ಮಹಂತೇಶ್ ಅವರು ಈ ಒಂದು ದೊಡ್ಡ ಸಾಧನೆಗೆ ಮೊದಲನೇ ಸಲ ಕೈ ಹಾಕಿರೋದು ನಮ್ಗೆಲ್ರಿಗೂ ಸಂತೋಷ ಆಗುತ್ತೆ. ಇವತ್ತು ಈ ಸಿನಿಮಾ ಸಕ್ಸಸ್ ಆಗಲಿ, ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ನಾಯಕ ನಟನ ನೋಡಿದೆ, ನಿಜವಾಗ್ಲು ಅವ್ರ ಮುಖದಲ್ಲಿ ಒಂದು ಕಳೆ ಇದೆ. ನಿಜವಾಗ್ಲು ಯಾವತ್ತಿದ್ರು ಒಂದು ದೊಡ್ಡ ನಟ ಆಗ್ತಾನಂತ ನೋಡಿದ ತಕ್ಷಣ ಅರ್ಥ ಆಯ್ತು. ನಿಮ್ಮ ಚಿತ್ರತಂಡಕ್ಕೆ ನಿಜವಾಗ್ಲೂ ಎಲ್ರಿಗೂ ಒಳ್ಳೇದಾಗ್ಲಿ, ನೀವೆಲ್ಲ ಬೆಳಿಬೇಕು ಆಗ್ಲೇ, ಹಾಗೂ ನಿಮ್ಮ ನಿರ್ದೇಶಕರಿಗೂ ಒಳ್ಳೇದಾಗ್ಲಿ. ಈ ಚಿತ್ರತಂಡ ಕಂಪ್ಲೀಟ್ ಆಗಿ ಸಕ್ಸಸ್ ಆಗಿ ಆಚೆ ಬಂದು ಮಹಂತೇಶ್ ಅವರು ಇನ್ನಷ್ಟು ಸಿನಿಮಾಗಳನ್ನು ಮಾಡುವ ಶಕ್ತಿ ಕೊಡಲಿ ಮತ್ತು ನಮ್ಮ ಸೌದೆಯಣ್ಣ ಸಂಪೂರ್ಣವಾಗಿ ಒಂದು ಸಹಕಾರ ಕೊಡಬೇಕು ಅಂತ ನಾನು ಈ ಸಂದರ್ಭ ಕೋರ್ತಾ ನನಗೆ 2 ಮಾತನ್ನು ಅವಕಾಶ ಮಾಡಿಕೊಟ್ಟಂತ ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳು ಅನಿಸ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಇದು ಟೀಸರ್ ನೋಡಿದ್ರೆ ಇದೊಂದು ದೊಡ್ಡ ಫ್ಯಾಮಿಲಿ ತರ ಅನ್ಸುತ್ತೆ. ಇಷ್ಟೆಲ್ಲ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಆಕ್ಟ್ ಮಾಡೋಕೆ ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಅದೃಷ್ಟ. ನಾನು ಲವ್ 360 ಆದಮೇಲೆ ಸುಮಾರು ಒಂದು 25 ಸ್ಟೋರೀಸ್ ಕೇಳಿದ್ದೆ, ಅದರಲ್ಲಿ ಒಂದು 6 ಮೂವೀಸ್ ರಿಜೆಕ್ಟ್ ಮಾಡಿದ್ದೆ. ಇವಾಗ ಈ ಟೀಸರ್ ನೋಡಿದ್ಮೇಲೆ ನನಗೆ ರಿಜೆಕ್ಟ್ ಮಾಡಿದ್ದೀನಿ ಅನ್ನೋ ಗಿಲ್ಟೇ ಇಲ್ಲ. ಇಟ್ಟು ವರ್ತ್, ಇಷ್ಟು ವೇಟ್ ಮಾಡಿದ್ಕು ಇಂಥ ಒಳ್ಳೇದು ವರ್ತ್ ಅನ್ಸುತ್ತೆ ನನಗೆ. ಮತ್ತೆ ಈ ದೇಶ ಸ್ಟೋರಿ ಕೇಳಿದ ತಕ್ಷಣ ನನಗೆ ಮಾಡಿದ್ರೆ ಇಷ್ಟು ಪವರ್ಫುಲ್ ಕ್ಯಾರೆಕ್ಟರ್ ಮಾಡ್ಬೇಕಂತ ಅನಿಸ್ತು. ನಂದು ಲವ್ 360 ಇರೋ ಕ್ಯಾರೆಕ್ಟರ್ಗೂ ಈ ಸಿನಿಮಾಲಿ ಇರೋ ಕ್ಯಾರೆಕ್ಟರ್ಗೂ ತುಂಬಾ ಡಿಫ್ರೆನ್ಸು. ನನಗೆ ಈ ಸಿನಿಮಾದಲ್ಲಿ ನಿಜವಾದ ಹೆಸರು ಕೂಡ ಪ್ರವೀಣ್ ದೇಸಾಯಿ ಅಂತಾನೆ ಇಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ನನಗೆ ಈ ಸಿನಿಮಾ, ಇದು ಒಂದು ಸಿನಿಮಾ ಆಲ್ಮೋಸ್ಟ್ ಒಂದು 5 ಸಿನಿಮಾ ಆದಷ್ಟು ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. ಈ ಸಿನಿಮಾ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀವಿ ಈ ಸಿನಿಮಾಗೋಸ್ಕರ. ಈ ಸಿನಿಮಾ ಚೆನ್ನಾಗಿ ಬಂದಿದೆ, ಖಂಡಿತ ಗೆಲ್ಲುತ್ತೆ ಅನ್ನೋ ನಂಬಿಕೆ ನನಗಿದೆ ಸರ್. ನಮ್ಮ ನಾಗಿರೆಡ್ಡಿ ಸರ್, ಡೈರೆಕ್ಟರ್ ಸರ್, ಎಷ್ಟು ಡೆಡಿಕೇಶನ್ ಅಂದರೆ ಈ ಸೀನಿಂಗ್ ಬರ್ಬೇಕಂದ್ರೆ ನಂಗೆ ಬರಲೇಬೇಕು, ಬರೋ ತನಕ ಇಲ್ಲ ಇನ್ನೊಂದು ಸರಿ ಟೇಕು, ಅಷ್ಟು ಡೆಡಿಕೇಶನ್ ಆಗಿ ವರ್ಕ್ ಮಾಡ್ತಿದ್ರು. ಮತ್ತು ಅಷ್ಟು ಪೇಷನ್ಸ್ ಸರ್ಗೆ, ಇಲ್ಲ ಸಿನಿಮಾ ಬರಲಿ ಅಂತ ಅಷ್ಟು ಪೇಷನ್ಸ್ ಇಂದ ಕಾಯ್ತಾ ಇದ್ರು. ಸರ್ ನಿಮ್ಮ ಡೆಡಿಕೇಶನ್ ಎಲ್ಲ ಈ ಟೀಸರಲ್ಲಿ ಕಾಣಿಸುತ್ತೆ ಸರ್, ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಸರ್. ಮಾಂತೇಶ್ ಸರ್ ಎಷ್ಟು ಸಿಂಪ್ಲಿಸಿಟಿ ಅಂದರೆ ಕೆಲವೊಂದು ಸಾರಿ ಸೆಟ್ಟಲ್ಲಿ ಸೆಟ್ ಬಾಯ್ಸ್ ಇಲ್ಲೇ ಇರ್ಬೇಕಾದ್ರೆ ಸರ್ರೇ ಪಾಪ ಎಲ್ಲ ಸಾಮಾನುಗಳೆಲ್ಲ ಎತ್ತಿರ್ತಿದ್ರು. ಕೆಲವೊಂದು ಸರಿ ಏನಿಲ್ಲ
ಭಾಳ ಸರನೇ ಮಾಡಿದ್ದಾರೆ ಸರ್. ಅಷ್ಟು ಸಿಂಪ್ಲಿಸಿಟಿ, ಅಷ್ಟು ಡೌನ್ ಟು ಅರ್ತ್. ಸರ್ ಸಿನಿಮಾ ಚೆನ್ನಾಗಿದೆ, ಖಂಡಿತ ಒಳ್ಳೇದಾಗೇ ಆಗುತ್ತೆ ಸರ್. ನನಗೇನು ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲದೆ ಹೊಸಬ್ನಾಗ ಬಂದಾಗೆ ಜನ ಪ್ರೆಸ್ ಮೀಡಿಯಾದವರೆಲ್ಲ ಗೆಲ್ಸಿದ್ದಾರೆ ಸರ್. ಈ ಸಾರಿ ಎಲ್ಲ ದೊಡ್ಡವ್ರ ಸಪೋರ್ಟ್ ಇದೆ, ಮತ್ತೆ ಅಷ್ಟೆಲ್ಲ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ, ಸೋಲೋಕ್ಕೆ ಚಾನ್ಸೇ ಇಲ್ಲ ಸರ್. ಸಿನಿಮಾ ಪಕ್ಕ ಗೆಲ್ಲೇ ಗೆಲ್ಲುತ್ತೆ ಸರ್. ಮತ್ತು ಹೀರೋಯಿನ್ ರಾಧೆ ಅವರು, ನಾನು ಕೆಲವೊಂದು ಸಾರಿ ಏನಾದರೂ ಡೌಟ್ ಇದ್ದಾಗ ಕೇಳಿದಾಗ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ರು. ಥ್ಯಾಂಕ್ ಯು ರಾಧೆ. ಮತ್ತು ನಮ್ಮ ಚಲೋರಾಜ್ ಸರ್, ವರ್ಟ ಪರ್ಶನ್ ಸರ್, ಮಧುಸೂದನ್ ಸರ್, ಇವ್ರ ಜೊತೆ ಒಂದು 10 ಮಿನಿಟ್ಸ್ ಸ್ಪೆಂಡ್ ಮಾಡಿ ನನಗೆ ಆಲ್ಮೋಸ್ಟ್ ಎಷ್ಟೊಂದು ನಾಲೆಡ್ಜ್, ಎಷ್ಟೊಂದು ನ್ಯೂ ಥಿಂಗ್ಸು, ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ ಎಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ರು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ನಟನ ಪರ್ಶನ್ ಸರ್, ನಮ್ಮ ಫಾದರ್ ಕ್ಯಾರೆಕ್ಟರು, ಒಂದು ಸೀನ್ ಇದೆ ಬೆಡ್ರೂಮ್ ಸೀನು, ಅಲ್ಲಿ ಎಮೋಷನ್ ಸೀನು. ಆ ಸರ್ ನಿಜವಾಗ್ಲೂ ಆ್ಯಕ್ಟ್ ಮಾಡ್ತಾರೆ, ಅಷ್ಟು ರಿಯಲಿಸ್ಟಿಕ್ಕು, ಅಷ್ಟು ಕಣ್ಣಲ್ಲಿ ನೀರು, ಅಷ್ಟು ರಿಯಲಿಸ್ಟಿಕ್ ಕಾಣಿಸುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಮದರ್ ಕ್ಯಾರೆಕ್ಟರ್ ಅರಣಿ ಮ್ಯಾಮ್ ಬಂದಿಲ್ಲ, ಅವ್ರು ಫುಲ್ ಕ್ಯೂಟು. ಅವರು ಫಸ್ಟ್ ನೋಡಿದಾಗ ನಮ್ಮ ವರ್ಟ ಪರ್ಸನ್ ಸರ್ ವಿಲನ್, ನಾನು 3rd ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಅವರು ಹೀರೋ ಅಂದ್ರೂ ಎಷ್ಟು ಚೆನ್ನಾಗಿ ಸಣ್ಣ ಹುಡುಗ ಅಂತನೂ ಇಲ್ಲದೆ ಚೆನ್ನಾಗಿ ಕೇರ್ ಮಾಡ್ತಿದ್ರು. ನನಗೆ ಈ ಏಜ್ಗೆ ಇಂಥ ದೊಡ್ಡ ಕ್ಯಾರೆಕ್ಟರ್ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಅದೃಷ್ಟನೇ. ನಮ್ಮ ಮಮ್ಮಿ ಇಲ್ಲೇ ಇದ್ದಾರೆ, ನನ್ನ ಇವತ್ತು ಡಾಕ್ಟರ್ ಮಾಡಿ ಒಂದು ಆ್ಯಕ್ಟರ್ ಮಾಡಿ ಇವತ್ತು ಇಲ್ಲಿ ಕುಂದ್ರೋಕೆ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ಈಗ ಮಾಡಿದೆ ಚೆನ್ನಾಗಿ ಮಾಡಿದ್ದೀರಾ. ಯಾವಾಗಲಾದ್ರೂ ಮಮ್ಮಿ ಒಂದಿನೂ ಶೂಟಿಂಗ್ ಬಂದಿಲ್ಲ, ಮನೇಲಿ ಯಾವಾಗಲಾದ್ರೂ ಕೋಪ ಬಂದಾಗ ಹೇಳ್ತಿರ್ತೇನೆ, ತಡಿ ಸಿನಿಮಾ ಬರಲಿ ಆಮೇಲೆ ಮಾತಾಡ್ತೀನಿ. ಕ್ರೆಡಿಟ್ ನಮ್ಮ ಮಂತೇಶ್ ಸರ್ ಅವರಿಗೆ, ಆಮೇಲೆ ನಾಗಿರೆಡ್ಡಿ ಸರ್ ಅವರಿಗೆ ಹೋಗ್ಬೇಕು, ಆಮೇಲೆ ನಮ್ಮ ಲಕ್ಷ್ಮಣ್ ಸವದಿ ಸರ್ ಅವ್ರಿಗೂ ಹೋಗ್ಬೇಕು. ಥ್ಯಾಂಕ್ ಯು ಸೋ ಮಚ್. ಇವಾಗ ಲಕ್ಷ್ಮಣ್ ಸವದಿ ಸರ್ ಎಷ್ಟು ಬಿಸಿ ಇದ್ರು ಇವತ್ತು ನಮ್ಮ ಚಿತ್ರಕ್ಕೋಸ್ಕರ ನಮ್ಗೆ ಒಳ್ಳೇದಾಗಲಿ ಅಂತ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಾ, ಒಳ್ಳೆ ಮನಸ್ಸಿಂದ. ಥ್ಯಾಂಕ್ ಯು ಸೋ ಮಚ್ ಸರ್. ಲಾಸ್ಟ್ ಏನಂದರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆಡಿಯನ್ಸು ಥಿಯೇಟ್ರಿಗೆ ಬರೋರ್ಗಂತೂ ಯಾವುದೇ ಥರ ಮೋಸ ಆಗಲ್ಲ, ಪಕ್ಕ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ತಕ್ಕಂಥ ಸಿನಿಮಾ ಮೇಕಿಂಗ್ ಮಾತ್ರ ಇನ್ನೂ ಚೆನ್ನಾಗಿ ಬಂದಿದೆ. ಪಕ್ಕ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದೇಸಾಯಿ ಸಿನಿಮಾ ನನ್ನ ಮೊದಲನೇ ಸಿನಿಮಾ ಆದ ನಂತರ ತುಂಬ ಸಿನಿಮಾ ನಾನು ರಿಜೆಕ್ಟ್ ಮಾಡಿದ್ದೀನಿ, ಬಿಕಾಸ್ ನನಗೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಮಾಡಬೇಕಿತ್ತು ಆ್ಯಂಡ್ ಸಮಥಿಂಗ್ ಡಿಫ್ರೆಂಟ್ ಮಾಡಬೇಕಿತ್ತು. ನವೀನ್ ರೆಡ್ಡಿ ಸರ್ ನನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಈ ಟೀಮ್ಗೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಬಿಕಾಸ್ ಹೊಸಬ್ರು ನಾವು ಬಂದಾಗ ಇನಿಷಿಯಲಿ ಸಪೋರ್ಟ್ ಸಿಗೋದು ತುಂಬಾ ಕಷ್ಟ, ಬಟ್ ಹೊಸಬ್ರು ಬೆಳಿಬೇಕು ಅಥವಾ ಹೊಸಬ್ರಿಗೆ ಸಪೋರ್ಟ್ ಮಾಡೋದು ಆ ಮನಸ್ಥಿತಿ ಬರಬೇಕು ಅಂದರೆ ಇಟ್ಸ್ ರಿಯಲಿ ಹಾರ್ಡ್. ಸೊ ಥ್ಯಾಂಕ್ ಯು ನವೀನ್ ಸರ್. ಆ್ಯಂಡ್ ನಾಗಿರೆಡ್ಡಿ ಸರ್, ಐ ಥಿಂಕ್ ಒನ್ ಆಫ್ ದ ಹಾರ್ಡ್ ವರ್ಕಿಂಗ್ ಆ್ಯಂಡ್ ತುಂಬ ಡೆಡಿಕೇಟೆಡ್ ಡಿರೆಕ್ಟರ್. ಅವ್ರ ಜೊತೆ ನಮಗೆ ವರ್ಕ್ ಮಾಡೋಕ್ಕೆ ಸಿಕ್ಕಿದ್ದು ಇಟ್ಸ್ ಬ್ಲೆಸ್ಸಿಂಗ್, ಬಿಕಾಸ್ ಸಾಕಷ್ಟು ಕಲ್ತ್ವಿ. ಆ್ಯಂಡ್ ಆಲ್ಮೋಸ್ಟ್ ಬಾಗಲಕೋಟೆಯಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗ್ತಿತ್ತು, ಆ ಬಿಸಿಲಿಗೆ ಆ ಮೇಕಪ್ ಎಲ್ಲ ಕ್ಯಾರಿ ಮಾಡಿಕೊಂಡು. ಬಟ್ ತುಂಬಾ ಚೆನ್ನಾಗಿ ಡಿರೆಕ್ಟರ್ ನಮ್ಮನ್ನ ಗೈಡ್ ಮಾಡಿದ್ದಾರೆ ಆ್ಯಂಡ್ ಚೆನ್ನಾಗಿ ಸಿನಿಮಾ ಬಂದಿದೆ. ಆ್ಯಂಡ್ ಮಹಾಂತೇಶ್ ಸರ್ ಬಗ್ಗೆ ಹೇಳಬೇಕಂದ್ರೆ, ಇಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ನ ಹಾಕೊಂಡು, ಇಷ್ಟು ಕಲಾವಿದರನ್ನ ಹಾಕೊಂಡು ಇಷ್ಟು ಚೆನ್ನಾಗಿ ಸಿನಿಮಾ ತೆಗ್ದು ಕಂಪ್ಲೀಟ್ ಮಾಡಿದ್ದಾರೆ ಆ್ಯಂಡ್ ಅಷ್ಟೇ ಚೆನ್ನಾಗಿ ಪ್ರಮೋಟ್ ಮಾಡ್ತಿದ್ದಾರೆ ಸಿನಿಮಾನ. ಅವ್ರಿಗಿರೋ ಪ್ಯಾಷನ್ಗೆ ಸಿನಿಮಾ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಆ್ಯಂಡ್ ನಮಗೆ ಹೊಸಬ್ರಿಗೆ ಅವಕಾಶ ಕೊಟ್ಟಿರೋದಕ್ಕೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ತೆಗೆದಿರೋದಕ್ಕೆ ಥ್ಯಾಂಕ್ ಯು ಮಹಾಂತೇಶ್ ಸರ್. ಆ್ಯಂಡ್ ವೇದಿಕೆ ಮೇಲಿರೋ ಲಕ್ಷ್ಮಣ್ ಸವದಿ ಸರ್ ಹಾಗೂ ಮಲ್ಲಿಕಾರ್ಜುನ ಲೋಣಿ ಸರ್ಗೂ ಥ್ಯಾಂಕ್ ಯು ಸೋ ಮಚ್ ನಮಗೋಸ್ಕರ ಬಂದಿದ್ದಕ್ಕೆ. ಆ್ಯಂಡ್ ಚಲುವರಾಜ್ ಸರ್ ಹಾಗೂ ವರ್ಟ ಪ್ರಶಾಂತ್ ಸರ್, ಮಧುಸೂದನ್ ಸರ್, ಪ್ರತಿಯೊಬ್ಬರೂ ತುಂಬ ಸಪೋರ್ಟಿಂಗ್ ಆಗಿದ್ರು ಸಿನಿಮಾ ಮಾಡಬೇಕಾದ್ರೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಪ್ರವೀಣ್ ತುಂಬ ಒಳ್ಳೆ ಕೋ ಆ್ಯಕ್ಟರ್. ಡೌಟ್ಸ್ ಕೇಳಿದಾಗೆಲ್ಲ ನನಗೆ ನಗು ಬರ್ತಿದ್ದು, ಬಿಕಾಸ್ ನಾನೇ ಹೊಸಬ್ಳು, ಬಟ್ ನನಗೆ ಕೇಳ್ತಿದ್ರು ಅವರು ಹಿಂಗೆ ಮಾಡಿದ್ರೆ ಹಿಂಗೆ ಅಂತೆಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್. ಆ್ಯಂಡ್ ಫೈಟ್ ಮಾಸ್ಟರ್, ನಮ್ಮ ಮಾಸ್ಟರ್ ತುಂಬ, ನಾನು ಯಾವಾಗಲೂ ಹೇಳ್ತಿದ್ದೆ ಮಾಸ್ಟರ್ ನನಗೂ ಒಂದು ಫೈಟ್ ಬಿಕಾಸ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು. ಐ ಥಿಂಕ್ ಕ್ಲಿಪ್ಪಿಂಗ್ಸಲ್ಲೇ ಕಾಣಿಸುತ್ತೆ. ನಿಮ್ಗೆಲ್ಲರಿಗೂ ಟೀಸರ್ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ಆ್ಯಕ್ಚುಲಿ ಸಾಂಗ್ಸ್ ಮತ್ತು ಸಿನಿಮಾ ಇನ್ನೂ ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆಲ್ಲರೂ ಸಪೋರ್ಟ್ ಇದ್ದರೆ ನಮಗೆ ಹೊಸ ತಂಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಹೊಸಬ್ರು ಸಿನಿಮಾ ಸ್ವಲ್ಪ ಆಡಿಯನ್ಸ್ ಸೇರಿಸೋದು ಕಷ್ಟ ಆ್ಯಂಡ್ ಆಡಿಯನ್ಸ್ನ ಕರ್ಕೊಂಡ್ಬರೋದು ಸಿನಿಮಾ ಕಷ್ಟ. ಬಟ್ ನೀವೆಲ್ಲ ನಮಗೆ ಸಪೋರ್ಟ್ ಕೊಟ್ಟರೆ ಖಂಡಿತವಾಗ್ಲೂ ನಮ್ಮ ಸಿನಿಮಾ ಗೆಲ್ಲತ್ತೆ ಅನ್ನೋ ನಂಬಿಕೆ ಇದೆ.
ಸೊ ಥ್ಯಾಂಕ್ ಯು. ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಇಡೀ ಸಿನಿಮಾ ತಂಡಕ್ಕೂ ನನ್ನ ಮನಪೂರ್ವಕ ವಂದನೆ ಸಲ್ಲಿಸ್ತಾ ಇದ್ದೀನಿ. ನಾವು ಇವರೆಲ್ಲರೂ ಹೇಳಿದಂಗೆ ಒಂದು ದೊಡ್ಡ ಫ್ಯಾಮಿಲಿ ಥರ ಒಂದು ಸಿನಿಮಾ. ತುಂಬ ಬಿಸಿಲು, ತುಂಬಾ ಅವ್ರಿಗೆ ಕೆಲಸ ಕೊಟ್ಟಿದ್ದೀವಿ ಅನಿಸುತ್ತೆ. ಒಂದು ದೊಡ್ಡ ಡ್ಯಾಮ್, ಒಂದು 100 ಅಡಿ ಡ್ಯಾಮ್ ಮೇಲೆ ಕೇಬಲ್ ಹಾಕಿ ಅದರಲ್ಲೊಂದು ಪುಟ್ಟ ಮಗು ಅಲ್ಲಿ ನೇತಾಡ್ತಾರೆ. ಆ ಮಗು ಮಾಡಬೇಕಾದ್ರೆ ಇನ್ಸ್ಟೆಂಟ್ ತೆಗಿಬೇಕಾದ್ರೆ ನನಗೆ ತುಂಬಾ ರಾತ್ರಿ ನಿದ್ದೆನೇ ಬಂದಿರಲಿಲ್ಲ ನನಗೆ. ಯಾಕಂದರೆ ಮಗು ಒಂದ್ರಲ್ಲಾಗಿರಲಿರಬೇಕು, ಇವರು ಹತ್ತಬೇಕು. ಆ ಮಗುಗೆ ಏನಾದರೂ ಸಣ್ಣದಾಗಿ ಏನಾದರೂ ಹಾರ್ಟ್ ಅಟ್ಯಾಕ್ ಅಥವಾ ಏನಾರು ಆಗುತ್ತೋ ಅನ್ನೋದು ನನ್ನ ಭಯ ತುಂಬಾ ಕಾಡ್ತಿತ್ತು. ಸರಿ, ತೆಗಿಬೇಕು. ಅದೊಂದು ದೊಡ್ಡ ನನಗೆ ಅನುಭವ ಆಗಿತ್ತು. ಅದರಲ್ಲಿ ತುಂಬ ಟೋಟಲಾಗಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದೈತೆ. ಡೈರೆಕ್ಟರ್ ಕಥೆ ಹೇಳಿದಾಗೆಲ್ಲ ನನಗೆ ತುಂಬಾ ಇಂಪ್ರೆಸ್ ಆಗ್ತಿತ್ತು. ನಾವಿಬ್ಬರು, ನಾನು ನಾಗರೆಡ್ಡಿ ಅವರು ಇಬ್ಬರು ಸೇರಿಕೊಂಡು ಡಿಸೈನ್ ಮಾಡ್ತಿದ್ವಿ ನೈಟಲ್ಲಿ. ಹಿಂಗೆ ಮಾಡೋಣ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ, ಹಂಗೆ ಮಾಡೋಣ ಅಂತ. PK ದಾಸ್ ಅವ್ರಿಗೆ ತುಂಬಾ ತಲೆ ತಿಂತಿದ್ದೆ ನಾನು, DFP ಅವ್ರಿಗೆ. ಹಣ ಹಿಂಗೆ ತೆಗಿಬೇಕು, ಹಂಗೆ ತೆಗಿಬೇಕು. ಸೊ ಈ ಥರ ಎಲ್ಲ ನಾವು ತುಂಬ ಕಷ್ಟಪಟ್ಟು ತೆಗೆದಿದ್ದೀವಿ. ತುಂಬ ಒಳ್ಳೆಯದಾಗಲಿ ಮತ್ತೆ ಸರ್ಗೆ, ಅವರಿಗೆ ಈ ಸಿನಿಮಾ ತುಂಬ ಸಕ್ಸಸ್ ಆಗಲಿ. ಅವ್ರಿಗೆ ತುಂಬಾ ಪ್ಯಾಸನ್ ಇದೆ ಸಿನಿಮಾ ಮೇಲೆ. ತುಂಬ ಹಿಂಗೆ ತೆಗಿಬೇಕು ಮಾಸ್ಟರ್, ಹೆಂಗೆ ತೆಗಿಬೇಕು ಮಾಸ್ಟರ್ ಅಂತ ಪಾಪ ಅವರು ಡಿಸೈನ್ ಮಾಡ್ತಿದ್ರು ನಮ್ಮ ಜೊತೆ ಸೇರಿಕೊಂಡು. ಸೆಟ್ ವರ್ಕ್ ಮಾಡ್ತಿದ್ರು, ಬೆಡ್ ತೆಗೆದಾಕ್ತಿದ್ರು. ಈ ಥರ ಎಲ್ಲ ಅನುಭವಗಳಾಗಿದೆ. ತುಂಬ ಸಿನಿಮಾ ಚೆನ್ನಾಗಿ ಬಂದೈತೆ. ಆಕ್ಷನ್ಗಳು ತುಂಬ ಎಡಿಟ್ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಎಫೆಕ್ಟ್ ಅದೆಲ್ಲ ಇನ್ನು ಇನ್ಪುಟ್ ಏನೇನಿದೆ ಅದೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಪ್ರಿಯಲ್ ಸರ್ ತುಂಬ ನಾನು ನೋವು ಕೊಟ್ಟಿದ್ದೀನಿ. ಸಾರಿ ಸರ್. ಯಾಕಂದರೆ ಇದು ನಮ್ಮ 2ನೇ ಸಿನಿಮಾ. 360 ಆದಮೇಲೆ 2ನೇ ಸಿನಿಮಾ ಮಾಡಿದ್ದೀವಿ ನಾವು. ತುಂಬಾ ಚೆನ್ನಾಗಿ ಬಂದೈತೆ ಸರ್. ಥ್ಯಾಂಕ್ಸ್. ಅನ್ಕೊಂಡಾಗೆ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಸಿನಿಮಾ ನೋಡಿ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಜಾಸ್ತಿ ಮಾತಾಡೋದ್ರಿಂದ ನಾನು ಸಿನಿಮಾ ಮಾತಾಡಬೇಕು ಅಂತ ಇಷ್ಟಪಡ್ತೀನಿ. ನಾನು ಮಾತಾಡೋದು ತುಂಬ ಕಮ್ಮಿ ಆಗುತ್ತೆ. ನಾನು ಸಿನಿಮಾ ನಿಮ್ಮೆಲ್ಲ ಮಾತಾಡ್ತಾರೆ. ನಾನು ಗೆದ್ದೇನೆ. ಒಂದು ಎಕ್ಸಾಮ್ ಬರೆದಿದ್ದೀನಿ. ಮಾಂತೇಶ್ ಅವ್ರ ಎಕ್ಸಾಮ್ ಬರ್ಸೋದ್ರೆ ಅದರ ರಿಸಲ್ಟು ನೀವು ಕೊಡಬೇಕು. ಥ್ಯಾಂಕ್ ಯು. ಒಂದು ನಿಮಿಷ